ಲಾಸ್ಟ್ ವೀಕು ಕನ್ಸಲ್ಟೇಷನ್ ಮಾಡುವಾಗ ಒಂದು ಮಗು ಕೇಸ್ ಪೇಪರ್ ಬಂದಿತ್ತು. ಮಗು ವಯಸ್ಸು ಬಂದ್ಬಿಟ್ಟು 11 ವರ್ಷ. ಮಗು ನೋಡೋದಕ್ಕೆ ತುಂಬ ಮುದ್ದಾಗಿತ್ತು ರೀ. ಗುಂಡು ಗುಂಡಿಗೆ ಕೆಂಪಿಗೆ ಹೆಲ್ದಿಯಾಗಿ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ತಾಯಿ ಕನ್ಸರ್ನ್ ಏನಂದರೆ ಮಗುಗೆ ಹೇರ್ ಫಾಲ್ ಆಗ್ತಾ ಇದೆ ಆ್ಯಂಡ್ ನಿಮ್ಮ ಹೇರ್ ಮಾಸ್ಟರ್ ಕ್ಲಾಸಿದ್ದು ರಿವ್ಯೂಸ್ ಎಲ್ಲ ಚೆನ್ನಾಗಿತ್ತು, ಅದಕ್ಕೆ ಥಾಟ್ ಆಫ್ ಡೈರೆಕ್ಟ್ ಆಗಿ ಬಂದು ಭೇಟಿ ಆಗೋಣ ಅಂತೇಳಿ. ಸೊ ನಾನು ಹೇಳಿದೆ, ಮಗು ಹೇರ್ ಫಾಲ್ ಆಗ್ತಾ ಇದೆ, ಸರಿ ಒಂದು ಬ್ಲಡ್ ಟೆಸ್ಟ್ ಮಾಡಿಸೋಣ ಅಂತ. ಏನೋ ಮಗು ಬ್ಲಡ್ ಟೆಸ್ಟ್ ಮಾಡಿಸ್ಬೇಕಾ ಅಂತ. ಹೌದು, ಮಗು ತುಂಬ ಮುದ್ದಾಗಿದೆ, ಬಟ್ ಓವರ್ ವೆಯ್ಟ್ ಅನ್ನಿಸ್ತಾ ಇದೆ, ಸ್ಕಿನ್ ಮೇಲೆ ಪಿಗ್ಮೆಂಟೇಷನ್ ಕಾಣಿಸ್ತಾ ಇದೆ, ಇನ್ಸುಲಿನ್ ಇಶ್ಯೂ ಆಗಿರ್ಬೋದು, ಬ್ಲಡ್ ಟೆಸ್ಟ್ ಮಾಡಿಸಿ ಅಂತ ಹೇಳಿ. ಶಿ ಸೆಡ್, ಹೌದಾ, ಮಾಡಿಸ್ಲೇಬೇಕಾ ಮೇಡಮ್ ಅಂತ ಹೇಳಿ. ಟ್ರಸ್ಟ್ ಮೀ, ಮಾಡಿಸಿ ಅಂತ ಹೇಳಿದೆ. ಆ್ಯಂಡ್ ನಿಜ, ಇವತ್ತು ಮಾರ್ನಿಂಗ್ ರಿಪೋರ್ಟ್ ಬಂತು. ರಿಪೋರ್ಟಲ್ಲಿ HbA1c 11 ಬಂದಿದೆ, CRP ಜಾಸ್ತಿ ಇದೆ, ವೈಟಮಿನ್ ಡಿ ಕಡಿಮೆ ಇದೆ, ಐರನ್ ಕಡಿಮೆ ಇದೆ ಮಗು ಬಾಡಿಯಲ್ಲಿ. 11 ವರ್ಷದ ಮಗುಗೆ ಈ ಥರ ಆಗ್ತಾ ಇದೆ ಅಂದರೆ ಆ್ಯಸ್ ಎ ಪೇರೆಂಟ್ಸ್ ಆಗಿ ನಾವು ಎಲ್ಲಿ ಮಿಸ್ಟೇಕ್ ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಳ್ಳೋದು ನಮ್ಮ ಜವಾಬ್ದಾರಿ ಆಗಿರುತ್ತೆ, ಕರ್ತವ್ಯ ಆಗಿರುತ್ತೆ. ಮಗು ದಪ್ಪ ಆಗಬೇಕು ಅಂತ ಸುಮ್ಮನೆ ಸಿಕ್ಕಾಪಟ್ಟೆ ಆಹಾರವನ್ನು ತಿನ್ನಿಸ್ಬೇಡಿ, ಜಂಕ್ಸ್ ತಿನ್ನಿಸ್ಬೇಡಿ. ಮನೆ ಊಟನೇ ಆದರೂ ಕೂಡ ಮನೆ ಊಟನೂ ಒಂದು ಲಿಮಿಟೇಷನಲ್ಲಿ ಕೊಡೋದಿರುತ್ತೆ. ತುಪ್ಪನ ಹಾಕಿದ್ದು, ಹಾಲನ್ನು ಕುಡಿಸಿದ್ದು, ಈ ಥರದ ಮಿಸ್ಟೇಕ್ಸ್ಗಳನ್ನ ಮಾಡಬೇಡಿ. ನಮ್ಮ ಮಕ್ಕಳು ಈಗ ಬೆಳೀತಾ ಇರುವಂಥ ಎನ್ವೈರ್ಮೆಂಟ್ ತುಂಬ ವಿಭಿನ್ನವಾಗಿದೆ. ಸೊ ನಿಮ್ಮ ಮಕ್ಕಳ ಬಗ್ಗೆ, ನಿಮ್ಮ ಮಕ್ಕಳ ಆಹಾರದ ಬಗ್ಗೆ, ಆರೋಗ್ಯದ ಬಗ್ಗೆ, ಬೆಳವಣಿಗೆ ಬಗ್ಗೆ ತಿಳ್ಕೋಬೇಕು ಅಂದರೆ ಯು ಕ್ಯಾನ್ ಬುಕ್ ಕನ್ಸಲ್ಟೇಷನ್ ವಿತ್ ಮೀ 1-on-1, ಸೊ ದ್ಯಾಟ್ ನಾನು ಥರಲಿ ನಿಮಗೆ ಗೈಡ್ ಮಾಡಬಹುದು. ಆ್ಯಂಡ್ ನಿಮ್ಮ ಮಕ್ಕಳು ಒಬೆಸಿಟಿ ಹಾಗೆಯೇ ಅಂಡರ್ ವೇಟ್ ಈ ಥರದ ಸಮಸ್ಯೆಗಳಲ್ಲಿ ಓದಾಡ್ತಾ ಇದ್ದಾರೆ ಆ್ಯಂಡ್ ನಿಮಗೆ ಅನಿಸ್ತಾ ಇದೆ ಯು ನೀಡ್ ಪ್ರಾಪರ್ ಗೈಡೆನ್ಸ್ ಅಂದರೆ ಬುಕ್ ಅ ಕನ್ಸಲ್ಟೇಷನ್. ರ್ಯಾಂಡಮ್ ಆಗಿ ಏನನ್ನು ಕೊಡ್ಲಿಕ್ಕೆ ಹೋಗಬೇಡಿ, ಯಾಕಂದರೆ ಬ್ಲಡ್ ಟೆಸ್ಟ್ ಮಾಡಿಸಿದ ಮೇಲೆ ಅವ್ರಿಗೆ ಗೊತ್ತಾಯಿತು ಇಷ್ಟೆಲ್ಲ ಸಮಸ್ಯೆ ಇದೆ ಅಂತ ಹೇಳಿ. ಸೊ ನೀವು ಇನ್ನೇನು ಮಾಡಬೇಕು ಅನ್ನೋದು ನಿಮ್ಮ ಕೈಯಲ್ಲಿದೆ. ಕಾಸ್ಟ್ಲಿ ಬಟ್ಟೆ, ಕಾಸ್ಟ್ಲಿ ಟಾಯ್ಸ್ ಬದಲು ಒಂದು ಪ್ರೋಗ್ರಾಮ್ಗೆ ಜಾಯಿನ್ ಮಾಡಿಸಿ, ನೀವು ಜಾಯಿನ್ ಆಗಿ, ಮಕ್ಕಳೆಲ್ಲ ನೀವು ಜಾಯಿನ್ ಆಗಬೇಕು. ತಿಳ್ಕೊಳ್ಳಿ ನಿಮ್ಮ ಮಕ್ಕಳಿಗೆ ಏನು ಅವಶ್ಯಕತೆ ಇದೆ ಅಂತ ಹೇಳಿ. ಇಷ್ಟು ಗೈಡೆನ್ಸ್ ಇದ್ದರೆ ಸಾಕು, ಮಕ್ಕಳ ಆರೋಗ್ಯ ತುಂಬ ಚೆನ್ನಾಗಿರ್ತದೆ.